ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದ್ರಿ. ಇಲ್ ನೋಡಿದ್ರೆ ಮೌನವ್ರತ ಮಾಡ್ತಾ ಇದ್ದೀರಾ. ಏನ್ ವಿಷಯ ಅಂತ ಹೇಳಿದ್ರೆ ತುಂಬಾ ಉತ್ತಮ. ನೀವ್ ಯಾವಾಗ್ಲೂ ಅರ್ಜೆಂಟಲ್ಲೇ ಇರ್ತೀರಾ ಪಾಪ. ನಿಮಗ್ ಸಿಗೋ ಸ್ವಲ್ಪ ಸಮಯದಲ್ಲಿ ನಿಮಗೆಲ್ಲ ವಿಷಯನೂ ಹೇಗೆ ಅರ್ಥ ಮಾಡಿಸಿ ಕನ್ವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಅದಕ್ಕೆ ಈ ಮೌನ, ಇನ್ಯಾವ ಕಾರಣಕ್ಕೂ ಅಲ್ಲ. ಸರಿ ವಿಕ್ರಾಂತ್ ಅವ್ರೆ, ಏನ್ ವಿಷಯ ಅಂತ ಹೇಳಿ. ಒಬ್ಬ ಆರೋಪಿನ ಈ ಥರ ಹೊರಗಡೆ ಮೀಟ್ ಮಾಡೋದು ಕಾನೂನು ಖಂಡ್ಸತ್ತೆ. ಕೆಲ್ಸದ ಜಾಗದಲ್ಲಿ ನನಗ್ ಮಾತ್ ಕೇಳಿಸ್ಕೊಳ್ಳೋದಕ್ಕಿಷ್ಟ ಇಲ್ಲ. ನಿನ್ನೆವರೆಗೂ ನನ್ನ ಆಫೀಸ್ಗೆ ಪದೇ ಪದೇ ಕರೆಸ್ಕೋತಾ ಇದ್ರಲ್ಲ, ಆಗಿದ್ದೆಲ್ಲ ಯಾವುದು ಅನ್ನಿಸ್ಲಿಲ್ವಾ ನಿಮ್ಗೆ? ಕೇಸ್ ವಿಷಯವಾಗಿ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಕರೆಸ್ಕೊಂಡೆ. ಇದು ನಾನು ನಿಮ್ಮನ್ನ ಕಾಫಿ ಕುಡಿಯೋದು ಕರೀಲಿಲ್ಲ, ಮಾತಾಡೋದಕ್ಕೆ ವಿಷಯಗಳಿತ್ತು, ಅದಕ್ಕೆ ಬರಕ್ ಹೇಳ್ದೆ. ಅದ್ರ ಬಗ್ಗೆ ನೀವ್ ಮಾತಾಡ್ತಿಲ್ಲ. ಏನ್ ವಿಷಯ ಅಂತ ಹೇಳಿ. ಇಂಗಳಿಗೆ ಅನ್ನೋ ಒಬ್ಬ ಒಳ್ಳೆ ವ್ಯಕ್ತಿ ಬಗ್ಗೆ. ನೋಡಿ, ಈ ಜನ್ಮ ಪೂರ್ತಿ ನೀವು ನನ್ನನ್ನ ನಮ್ದೇ ಹೋದ್ರೂ ಪರವಾಗಿಲ್ಲ, ಆದ್ರೆ ಅವ್ರನ್ನ ಮಾತ್ರ ಆಫೀಸಿಂದ ಹೊರಗಿಡಬೇಡಿ. ಅವ್ರಿಗೆ ತುಂಬಾನೇ ತೊಂದರೆ ಆಗುತ್ತೆ. ಡಿಪಾರ್ಟ್ಮೆಂಟ್ ಅಲ್ಲಿ ಗೊತ್ತಾದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಆ ಭಯ ಅವ್ರಿಗಿರ್ಬೇಕಿತ್ತು. ಒಬ್ಬ ಆರೋಪಿಗೆ ಇನ್ಫಾರ್ಮರ್ ಆಗಿ ಕೆಲಸ ಮಾಡಿದ್ದಾರೆ ಅವರು. ನಾನು ಅವ್ರ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೆ. ಇದು ಕಾನೂನ್ ಪ್ರಕಾರನೂ ತಪ್ಪು, ನನ್ ಪ್ರಕಾರನೂ ತಪ್ಪು. ನಿಮಗ್ ನೀವ್